ನಮಸ್ಕಾರ ವೀಕ್ಷಕರೇ, ಪ್ರಕೃತಿಯ ಮಡಿಲಲ್ಲಿ ನಿಖರಾದ ಕನಸು ಹೊಸ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು ಕೇವಲ ಒಂದು ಪಾಡ್ಕಾಸ್ಟ್ ಸರಣಿ ಅಷ್ಟೇ ಅಲ್ಲ, ಪ್ರಕೃತಿಯ ಜೊತೆಯಲ್ಲಿ ಬದುಕಿನ ಪಾಠ. ನಿಖರ ಫಾರಂ ಫ್ಲಾಟ್ಸ್ ಆ್ಯಂಡ್ ರೆಸಾರ್ಟ್ಸ್ನ ಸಂಸ್ಥಾಪಕರಾದ ಶ್ರೀಯುತ ಕೋದಂಡರಾಮ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ಸರ್, ಎಲ್ಲ ಕಂಪನೀಸು ಹೇಳ್ತಾರೆ ನಾವು ನಿಮ್ಮ ಜೊತೆಲೇ ಇರ್ತೀವಿ, ಎಲ್ಲ ಕಾಲಕ್ಕೂ ನಿಮ್ಮ ಜೊತೆ ಇರ್ತೀವಿ ಅಂತ. ಬಟ್ ತುಂಬ ಕಡೆ ಸೈಟ್ ಸೇಲ್ ಆಗೋರ್ಗೂ ಇರ್ತಾರೆ, ಆಮೇಲೆ ಕಂಪನಿ ನಮ್ಮ ಜೊತೆ ಇರುತ್ತಾ? ನೋಡಿ, ಇಲ್ಲಿ ಎರಡು ಥರ ಕಂಪನಿ ಅಂತಂದರೆ ಏನು, ವೆದರ್ ಈಸ್ ಇಟ್ ಎ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆರ್ ಎ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಥವಾ ಇಂಡಿವಿಜುವಲ್ ಕಂಪನಿ ಅಂತ ಸುಮ್ಮನೆ ಜನರಲಾಗಿ ಹೇಳಿಬಿಡ್ತಾರೆ. ಪ್ರೊಪರೇಟರ್ಶಿಪ್ ಕನ್ಸರ್ನಾ, ಪಾರ್ಟ್ನರ್ಶಿಪ್ ಫರ್ಮಾ, ಏನು ಇವ್ರ ಲಾಂಗಿವಿಟಿ ಏನು ಅನ್ನೋದು. ಈಗ ನಮ್ಮದು ನಿಖರ ಈಸ್ ಎ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಇಟ್ಸ್ ಆಲ್ಮೋಸ್ಟ್ 20 ಇಯರ್ಸ್ ಮೇಲೆ ನಾವು ರಿಜಿಸ್ಟರ್ ಮಾಡಿ 20 ಇಯರ್ಸಿಂದ ಆಪ್ರೇಷನ್ಸಲ್ಲಿ ಇದ್ದೀವಿ. ಇಲ್ಲಿ ನಮಗೆ ಇಂಡಿವಿಜುವಲ್ ಮುಖ್ಯ ಅಲ್ಲ, ಇದು ಕಂಪನಿ ಈಸ್ ಅನ್ ಕಂಟಿನ್ಯೂಸ್ ಎಂಟಿಟಿ, ಅದು ನಡೀತಿರುತ್ತೆ. ಅದಕ್ಕೆ ಇವಾಗ ಒಬ್ಬರು ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್, ನೆಕ್ಸ್ಟ್ ಇನ್ನು ಯಾರೋ ಬೇರೆಯವರು ಇರ್ತಾರೆ. ಬಟ್ ಕಂಪನಿ ವಿಲ್ ಆಪರೇಟ್ ಇಟ್ಸ್ ಬಿಸ್ನೆಸ್ ಇನ್ ದಿಸ್ ಮಾಡೆಲ್ ಆನ್ ಎ ಕಂಟಿನ್ಯೂಯಸ್ ಬೇಸಿಸ್. ಸೊ ಪಬ್ಲಿಕ್ ಲಿಮಿಟೆಡ್ ಕಂಪನಿನ ನೀವು ಒಂದು ಪ್ರೊಪರೇಟರ್ಶಿಪ್ ಕನ್ಸರ್ನ್ಗೋ ಅಥವಾ ಯಾವುದೋ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಗೋ ಕಂಪೇರ್ ಮಾಡಲಿಕ್ಕೆ ಆಗಲ್ಲ. ಅರ್ಥ ಆಯ್ತಲ್ಲ? ಸೊ ನಮ್ಮದು ಇಟ್ಸ್ ಎ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸು, ಫಾರ್ ಎವರ್ ಇರುವಂಥದ್ದು. ಓಕೆ, ಫಾರ್ ಎವರ್ ವಿ ಹ್ಯಾವ್ ಟು ಮೇಂಟೈನ್, ಫಾರ್ ಎವರ್ ವಿ ಹ್ಯಾವ್ ಟು ಸಿ ದಟ್ ದಿಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸ್ ಆರ್ ಕ್ಯಾರಿಡ್ ಆನ್. ದಟ್ಸ್ ಎ ಥಿಂಗ್. ಓಕೆ, ಹಾಗಿದ್ರೆ ಸರ್, ಈಗ ನಿಖರ ಭಾರತ್ ಅಂದರೆ ಓನ್ಲಿ ಕೋದಂಡರಾಮ್ ಸರ್ ಫೇಸ್ ಆರ್ ನಿಖರ ಭಾರತ್? ನಾವು ಯಾವುದನ್ನು ತುಂಬ ನೋಡಿ ಬರಬೇಕು ಸರ್? ನೋಡಿ ಇದು ಹೀಗೆ ಇಷ್ಟೇ ಇಶ್ಯೂ. ಆಲ್ವೇಸ್ ಎ ಕಂಪನಿ, ಈಗ ಟಾಟಾ ಕಂಪನಿನ ನೀವು ಟಾಟಾ ಅಂತಲೇ ಹೋಗೋದಲ್ವಾ, ಬೇರೆ ಅಲ್ಲಿ ಯಾರು ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ, ಯಾರು ಡೈರೆಕ್ಟರ್ ಇದ್ದಾರೆ ಅಂತ ಅದು ನಿಮಗೆ ಇರೆಲೆವೆಂಟ್. ಇಟ್ ಈಸ್ ಇರೆಲೆವೆಂಟ್. ಇನ್ಫ್ಯಾಕ್ಟ್ ಹೂ ಈಸ್ ಹೆಡಿಂಗ್, ದಟ್ ಈಸ್ ಎ ಇಂಡಿವಿಜುವಲಿಸ್ಟಿಕ್ ಸಿಚುವೇಶನ್ ಅಷ್ಟೇ. ಬಟ್ ಟಾಟಾ ಸೆಲ್ಸ್ ಎ ಪ್ರಾಡಕ್ಟ್ ಆ್ಯಂಡ್ ಟಾಟಾ ಬ್ರ್ಯಾಂಡ್ ಕೊಟ್ಟ ಮೇಲೆ ಅದು ಟಾಟಾ ಕಂಪನಿ ಸ್ವತ್ತಷ್ಟೇ. ನೀವು ನೋಡೋದು ಟಾಟಾನೇ ಆಗಿರೋದ್ರಿಂದ ಯು ಹ್ಯಾವ್ ಟು ಸಿ ನಿಖರ ಭಾರತ್ ಓನ್ಲಿ. ಆಲ್ ಅದರ್ಸ್ ಆರ್ only human beings. They are today, tomorrow they may not be there. ಓಕೆ, ಸೊ ಕಂಪನಿಯೇ ಅಷ್ಟು ಒಂದು ಬದ್ಧತೆ ಕೊಡುವಂಥ ಕಂಪನಿ. ಅದೇ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಂದರೆ ಯು ಹ್ಯಾವ್ ಟು ಸಿ ದ ಕಂಪನಿ, ದಟ್ಸ್ ಇಟ್. ಎಸ್ ಸರ್. ಹಾಗೆ ಈಗ ನಾವು ಸೈಟ್ ತೊಗೊಂಡಿದ್ದೀವಿ, ಇನ್ನೂ ಕನ್ಸ್ಟ್ರಕ್ಷನ್ ಏನೂ ಮಾಡ್ತಾ ಇಲ್ಲ, ಬಟ್ ವೀಕೆಂಡ್ಸಲ್ಲಿ ನಾವು ಹೋಗಿ ಜಾಗ ನೋಡ್ಕೊಂಡು ಬರಬೇಕು ಅಂತ ಹೋಗ್ತೀವಿ. ಬಟ್ ನನಗೇನಾದರೂ ಅಲ್ಲಿ ಉಳ್ಕೋಬೇಕು ಅನ್ಸಿದ್ರೆ ನೋಡಿಮ್ಮ, ಎಲ್ಲ ಲೇಔಟ್ಗಳಲ್ಲೂ ವಿ ಕ್ರಿಯೇಟ್ ಸರ್ಟನ್ ಬೇಸಿಕ್ ಫೆಸಿಲಿಟೀಸ್. ಕೆಲವು ಅಮ್ಯುನಿಟೀಸ್ ಕ್ರಿಯೇಟ್ ಮಾಡಿರ್ತೀವಿ, ಒಂದು ಕ್ಲಬ್ ಹೌಸು, ಒಂದು ಸ್ಟೇ ಮಾಡಲಿಕ್ಕೆ ಒಂದು ಜಾಗ ಮಾಡಿರ್ತೀವಿ. ಆಮೇಲೆ ನಮ್ಮಲ್ಲೇ ಒಂದು ಸ್ಪೆಷಾಲಿಟಿ ಏನಿದೆ ಅಂತಂದರೆ, ಅಲ್ಲಿ ನಿಯರ್ ಬೈ ಇರುವಂಥ ಪ್ರಾಜೆಕ್ಟ್ಗಳು, ಫಾರ್ ಎಕ್ಸಾಂಪಲ್ ಪೆನುಕೊಂಡ ನಿಖರ ಫೋರ್ಟ್ ಅಂತ ಮಾಡಿದ್ದೀವಿ. ಅಲ್ಲಿ ಎಲ್ಲ ಆಪರೇಷನಲ್ ರಿಸಾರ್ಟ್ ಇದೆ. ಸೊ ಇಲ್ಲಿ ನೀವು ಹೋದಾಗ ಇಲ್ಲಿಂದ ಅಲ್ಲಿಗೆ ಹೋಗಿ ಸ್ಟೇ ಮಾಡ್ಬೋದು. ಎಷ್ಟು ದೂರ ಆಗುತ್ತೆ? ಎಲ್ಲ ಒಂದು 18 ಕಿಲೋಮೀಟರ್ಸ್ ಟು 20 ಕಿಲೋಮೀಟರ್ಸ್, ಅಬೌಟ್ ಹಾಫ್ ಆನ್ ಅವರ್ ಜರ್ನಿ. ಸೊ ಆ ಥರ ನೀವು ಈ ಫೆಸಿಲಿಟೀಸ್ ನಾವು ಕಂಟಿನ್ಯೂಸ್ ಆಗಿ ನಮ್ಮೆಲ್ಲ ಕಸ್ಟಮರ್ಸಿಗೆ ಕೊಡ್ತೀವಿ. ಅಂದರೆ ಸೈಟ್ ತೊಗೊಂಡ್ರೆ ಮಾತ್ರ, ಜಸ್ಟ್ ನಾವೇನಾದರೂ ಹೋಗಿದ್ದೀವಿ ನೋಡಿದ್ದೀವಿ ನೋಡಿ, ಟೈಪು ನೀವು ಹೋಗಿ ಫ್ಲಾಟ್ ಓನರ್ ಆಗಿದ್ದರೆ ಗೊತ್ತಾಯ್ತಾ, ನಿಮಗೆ ಕೆಲವು ಫೆಸಿಲಿಟೀಸು ಸಿಗುತ್ತೆ. ಇಲ್ಲ ಅಂದರೆ ಆಸ್ ಎ ಪಬ್ಲಿಕ್ ಯು ಕ್ಯಾನ್ ಗೋ ಅಂಡ್ ಪೇ ಅಂಡ್ ಸ್ಟೇ ದೇರ್, ನೋ ಪ್ರಾಬ್ಲಮ್. ಓಕೆ, ಸೊ ಈಗ ಸೈಟ್ ವಿಸಿಟ್ ಮಾಡಿದ್ದೀವಿ ಅಂದರೆ ಜಸ್ಟ್ ಹೋಗಿ ನಾವು ಅಲ್ಲಿ ನೋಡ್ಕೊಂಡು ಅಷ್ಟೇ. ನೀವು ಫಾರ್ ಎಕ್ಸಾಂಪಲ್ ಟುಡೇ ಯು ಆರ್ ಗೋಯಿಂಗ್ ಟು ಸಿ ದ ಪ್ಲೇಸ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಸ್ಟೇ ಇನ್ ದ ರೆಸಾರ್ಟ್, ಯು ಪೇ ಫಾರ್ ದ್ಯಾಟ್. ಯು ಆರ್ ಗೋಯಿಂಗ್ ಟು ಬಿ ಆಸ್ ಎ ಪಬ್ಲಿಕ್ ಯು ವಿಲ್ ಬಿ ಟ್ರೀಟೆಡ್. ಬಟ್ ಯು ಆರ್ ಎ ಫ್ಲಾಟ್ ಓನರ್ ಅಂತಂದರೆ ದೇರ್ ಮೇ ಬಿ ಸಮ್ ಸಬ್ಸಿಡೈಸ್ಡ್ ರೇಟು, ಆ ಥರ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಯಾಕೆ ಇಲ್ಲಿ ನಾರಾಯಣಪುರ ಪ್ರಾಜೆಕ್ಟಲ್ಲ ಇನ್ನೂ ಏನಾದರೂ ರೆಸಾರ್ಟ್ ಕಾನ್ಸೆಪ್ಟ್ ಎಲ್ಲ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಇಫ್ ಯು ಡೂ ಎ ಪ್ರಾಜೆಕ್ಟ್, ವಿ ಕ್ರಿಯೇಟ್ ಸರ್ಟನ್ ಫೆಸಿಲಿಟೀಸ್. ಫಸ್ಟು ನಿಮಗೆ ವಿ ಗಿವ್ ದ ಪ್ಲಾಟ್. ಓಕೆ, ಪ್ಲಾಟ್ ರಿಜಿಸ್ಟ್ರೇಷನ್ ಮಾಡ್ತೀವಿ. ದಟ್ ಈಸ್ ಸ್ಟೆಪ್ 1. ಸ್ಟೆಪ್ 2, ಯು ಹ್ಯಾವ್ ಟು, ಇಫ್ ಯು ಪ್ಲ್ಯಾನ್, ಯು ಕ್ಯಾನ್ ಗೋ ಇನ್ ಫಾರ್ ಎ ಪ್ಲ್ಯಾಂಟೇಷನ್ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಗೆಟ್ ಇಟ್ ಮೇಂಟೈನ್ಡ್. ಅದು ಮಿಕ್ಕಿರೋದು ಫೆಸಿಲಿಟೀಸ್ ಎಲ್ಲ ಸಬ್ಸಿಕ್ವೆಂಟಾಗಿ ಆಗ್ತಾ ಇದೆ. ಓಕೆ, ಈಗ ಅಂಡರ್ ದಿ ಕಂಪನಿ. ರೈಟ್. ಈಗ ಆ ಒಂದು ಪ್ರಾಜೆಕ್ಟಲ್ಲಿ ಏನಾದರೂ ಕನ್ಸ್ಟ್ರಕ್ಷನ್ಸ್ ಆಗಿದೆಯಾ? ಯಾರಾದರೂ ಬೇರೆಯವರು ಸೈಟ್ಸ್ಗಳು ತೊಗೊಂಡು? ಬೇಕಾದಷ್ಟು ಜನ ತೊಗೊಂಡಿದ್ದಾರೆ. ಬೇಕಾದಷ್ಟು ಜನ ತೊಗೊಂಡಿರೋರು ಫ್ಲಾಟ್ ಪರ್ಚೇಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಹೋಗ್ತಿದ್ದಾರೆ. ಇಲ್ಲಿ ಕಾನ್ಸೆಪ್ಟ್ ಏನಾಗ್ತಾ ಇದೆ ಅಂತಂದರೆ, ದೋ ಇಟ್ ಈಸ್ ಎ ರೆಸಿಡೆನ್ಷಿಯಲ್ ಲೇಔಟ್, ಇಟ್ ಈಸ್ ಬೀಯಿಂಗ್ ಸೋಲ್ಡ್ ಆ್ಯಸ್ ಎ ಫಾರ್ಮ್ ಪ್ಲಾಟ್ ಕಾನ್ಸೆಪ್ಟ್ ಈಸ್ ಫಾರ್ಮ್ ಪ್ಲಾಟ್. ಅಂದರೆ ನೀವು ಜಾಗ ತೊಗೊತೀರಿ, ಲಾರ್ಜ್ ಮೆಜರ್ಮೆಂಟ್ ಇರೋ ಲ್ಯಾಂಡ್ ತೊಗೊತೀರಿ, ಅಟ್ ಎ ಲೋ ಕಾಸ್ಟ್ ತೊಗೊತೀರಿ. ಇಲ್ಲಿ ನಿಮ್ಮ ಉದ್ದೇಶ ಒಂದು ಫಾರ್ಮ್ ಪ್ಲಾಟ್ ಮಾಡ್ಕೋಬೇಕು,
ಗಿಡ ಮರ ಬೆಳೆಸಬೇಕು, ಆ ಒಂದು ಕಾನ್ಸೆಪ್ಟಲ್ಲಿ ಬರ್ತಿದ್ದೀರಿ. ಇಲ್ಲಿ ನಾನು ಮನೆ ಕಟ್ಕೋಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಬಂದು ಪರ್ಚೇಸ್ ಮಾಡಿ ಮನೆ ಕಟ್ಕೊಳ್ಳೋವಂಥ ಕಾನ್ಸೆಪ್ಟಿಗೆ ಅದಿನ್ನೂ ಪುಷ್ ಆಗಿಲ್ಲ. ಅರ್ಥ ಆಯ್ತಲ್ವಾ? ಇಲ್ಲಿವರೆಗೂ ದ ಪ್ರಾಡಕ್ಟ್ ಈಸ್ ಬೀಯಿಂಗ್ ಐಡೆಂಟಿಫೈಡ್, ದೋ ಇಟ್ ಈಸ್ ಎ ರೆಸಿಡೆನ್ಷಿಯಲ್ ಲೇಔಟ್, ಪ್ರಾಡಕ್ಟ್ ಈಸ್ ಬೀಯಿಂಗ್ ಐಡೆಂಟಿಫೈಡ್ ಆಸ್ ಎ ಫಾರ್ಮ್ ಪ್ಲಾಟ್ ಕಾನ್ಸೆಪ್ಟ್ ಓನ್ಲಿ. ಅರ್ಥ ಆಯ್ತಲ್ವಾ? ಬಟ್ ನೀವು ಮನೆ ಕಟ್ಕೋಬೇಕು ಅಂದರೆ ಟುಮಾರೋ ಯು ಕ್ಯಾನ್ ಆಫ್ಟರ್ ರಿಜಿಸ್ಟ್ರೇಷನ್ ಕನ್ಸ್ಟ್ರಕ್ಟ್ ವಿತ್ ಅಪ್ರೂವ್ಡ್ ಪ್ಲಾನ್. ಸರ್, ನಿಖರಾ ಅಮೇಜ್ ಬಗ್ಗೆ ತುಂಬ ವಿಷಯ ತಿಳ್ಕೊಂಡೆ. ಅದರಲ್ಲಿ ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಇದೆ. ಈ ಪೇಮೆಂಟ್ ಮೋಡ್ ಬಂದಾಗ ತುಂಬ ನಮಗೆ ಒಂದು ಸ್ವಲ್ಪ ಪ್ಲ್ಯಾನ್ಸ್ ಬರುತ್ತೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಕೇಳ್ತೀನಿ. ಸೊ ತುಂಬ ವಿಷಯ ತಿಳಿಸ್ಕೊಟ್ರಿ ಸರ್. ಥ್ಯಾಂಕ್ ಯು.